ಈ ಶ್ರಮದ ದಿನಗಳಲ್ಲಿ ಮುಖ್ಯವಾಗಿ ನಾವು ಸಮರ್ಪಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ಸಮರ್ಪಣೆ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೀರ್ತನೆಗಳು 23ನೇ ಅಧ್ಯಾಯ 4 ನಾವು ನೋಡುವುದಾದರೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೆನು. ಕಾರ್ಗತ್ತಲಿನ ಕಣಿವೆಯಲ್ಲಿ ಇರುವಂಥ ಸಂದರ್ಭದಲ್ಲೂ ದೇವರು ನಮ್ಮನ್ನು ಕೇಡಿಗೆ ಗುರಿ ಮಾಡುವುದಿಲ್ಲ. ಯಾಕೆ ಈ ಮಾತನ್ನು ದೇವರು ಕೀರ್ತನೆಗಳಲ್ಲಿ ಮಾತನಾಡ್ತಾರೆ ಅಂತಂದರೆ, ದೇವರು ನಮ್ಮನ್ನು ಕಾಯುವಾತನು, ನಮ್ಮನ್ನು ರಕ್ಷಿಸುವಾತನು, ನಮ್ಮನ್ನು ಪಾರಂಪರಿಸುವಾತನು. ಯೇಸು ದುಃಖಗಳಿಂದ ನಮ್ಮನ್ನು ಬಿಡಿಸುವಾತನು. ಯೇಸು ನಮ್ಮನ್ನು ಮನ ಗುಂದುವಿಕೆಯಿಂದ ನಮ್ಮನ್ನು ರಕ್ಷಣೆ ಮಾಡುವಾತನು ಯೇಸು. ಸಮರ್ಪಣೆಯ ಪ್ರಾರ್ಥನೆ ಬಹಳ ಮುಖ್ಯ. ಮತ್ತಾಯ 26:39 ನಾವು ನೋಡುವುದಾದರೆ, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಯೇಸು ಕ್ರಿಸ್ತನು ಶಿಲುಬೆಗೆ ಹೋದಂಥ ಸಮಯದಕ್ಕಿಂತ ಮುಂಚೆ ದೇವರಿಗೆ ಗೊತ್ತಿತ್ತು ದೇವರನ್ನು ಒಪ್ಪಿಸಿಕೊಡಬೇಕು. ಇಸ್ಕರಿಯೋತ ಯೂದ ದೇವರನ್ನ 33 ಬೆಳ್ಳಿಯ ನಾಣ್ಯಗಳಿಗೆ ಮಾರಿಬಿಡ್ತಾನೆ. ಮಾರಿಬಿಟ್ಟು ಬಂದು ದೇವರನ್ನ ಮುತ್ತು ಕೊಟ್ಟು ದೇವರನ್ನು ಹಿಡಿದುಕೊಡ್ತಾನೆ. ಅದಕ್ಕಿಂತ ಮುಂತ ನಾವು ನೋಡುವುದಾದರೆ, ದೇವರು ಪ್ರಾರ್ಥನೆ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿ ಹೇಳುವಂಥ ಮಾತೇನಿದೆ ಅಂತಂದರೆ, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ. ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ. ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ನಮ್ಮ ಚಿತ್ತ ಅಲ್ಲ, ದೇವರ ಚಿತ್ತ. ಲೂಕಾಸು ವಾರ್ತೆ 22:42-45 ನಾವು ನೋಡುವುದಾದರೆ, ಇಲ್ಲೂ ಸಹ ದೇವರ ಪ್ರಾರ್ಥನೆಯನ್ನು ನಾವು ಗಮನಿಸ್ತೇವೆ. ದೇವರ ಪ್ರಾರ್ಥನೆ ಎಲ್ಲವನ್ನ ಸಂಭಾಳಿಸುವಂಥದ್ದಿದೆಯಲ್ಲ, ಅದು ಸಮರ್ಪಣೆಯ ಪ್ರಾರ್ಥನೆ. ಸಮರ್ಪಣೆ, ನಿನ್ನನ್ನು ನೀನು ಒಪ್ಪಿಸಿಕೊಟ್ಟು ಈ ಶ್ರಮದ ದಿನಗಳಲ್ಲಿ ನೀನು ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದನ್ನು ಕಲಿಯಬೇಕಾಗಿದೆ. ನನ್ನ ಪ್ರಾರ್ಥನೆ ಸಮರ್ಪಣೆಯ ಪ್ರಾರ್ಥನೆಯಾಗಬೇಕು. ನನ್ನ ಪ್ರಾರ್ಥನೆ ದೇವರು ಕಿವಿಗೊಡುವ ಆಗಿರಬೇಕು. ನನ್ನ ಪ್ರಾರ್ಥನೆ ನೂತನವಾಗಿರಬೇಕು. ನನ್ನ ಪ್ರಾರ್ಥನೆಗೆ ಉತ್ತರಗಳು ಬರಬೇಕು. ನನ್ನ ಕ್ರಿಯಾತ್ಮಕವಾಗಿರಬೇಕು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಪ್ರಿಯರೇ, ದೇವರು ಅತ್ಯದ್ಭುತವಾಗಿ ಆತನನ್ನು ಸಮರ್ಪಿಸಿಕೊಂಡಿದ್ದ. ಆತನನ್ನು ಸಮರ್ಪಿಸಿಕೊಂಡಿದ್ದ ಅನ್ನುವ ಕಾರಣಕ್ಕೆ ದೇವರು ನಮಗೆ ವಿಶೇಷ ಎಂಬುದನ್ನು ನಾವು ಮರೆಯಬಾರದು. ಇವತ್ತು ನಾವು ಜೀವಿಸಲೋ ಅಥವಾ ಸಾಯಲೋ ಅನ್ನುವಂಥ ಮಾರ್ಗಗಳಲ್ಲಿ ಅನೇಕರಿದ್ದೀರಿ. ಆದರೆ ದೇವರು ನಿಶ್ಚಯವಾಗಿ ಹೇಳ್ತಾ ಇದ್ದಾರೆ, ಯಾರ್ಯಾರು ನಾನು ಜೀವಿಸಲೋ ಅಥವಾ ಸಾಯಲೋ ಅಗತ್ಯವಾಗಿ ನೀವು ಜೀವಿಸ್ತೀರಿ. ಯಾಕಂದರೆ ಕರ್ತನಾದಂಥ ರಕ್ತ ನಿಮ್ಮನ್ನು ಜೀವಿಸ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರ ಸ್ವಾಮಿ. ದೇವ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಜೀವಿಸಲು ಸಾಯಲು ಎಂಬಂತೆ ದೇವರ ಈ ಲೈವನ್ನು ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ರಕ್ತ ಚೆಲ್ಲಲ್ಪಡಿ ಸ್ವಾಮಿ. ಯಾರ್ಯಾರಿಗೆ ದೇವರೇ ಈ ಲೋಕದಲ್ಲಿ ಸ್ವಾಮಿ ಬದುಕುವ ಆಸೆ ಇಲ್ಲವೋ, ಯೇಸು ಕ್ರಿಸ್ತನ ರಕ್ತದಿಂದ ಅವರು ಬದುಕಬೇಕು ಸ್ವಾಮಿ. ಅವರ ಹೃದಯದಲ್ಲಿ ಕೆಟ್ಟ ದುರಾಸೆ ತಂದಿರತಕ್ಕಂಥ ಯೇಸು ಕ್ರಿಸ್ತನ ರಕ್ತದಿಂದ ಸ್ವಾಮಿ ಸಹಾಯ ಮಾಡಪ್ಪ.
ಅದ್ಭುತ ಮಾಡು ಸ್ವಾಮಿ. ರಾಜಾ ಸಹಾಯ ಮಾಡು. ಇಮ್ಮಾನ್ಯುಯಲ್ ಅಂತ ದೇವರೇ ಸಹಾಯ ಮಾಡು. ಎಲ್ ಶಡ್ಡಾಯ್ ಸಹಾಯ ಮಾಡು. ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಿಮ್ಮಿಂದ ಸಮಸ್ತವೂ ಸಾಧ್ಯ ಸ್ವಾಮಿ. ಸ್ವಾಮಿ, ಮಕ್ಕಳು ಸಮರ್ಪಿಸಿಕೊಳ್ಳುವಂಥ ಒಂದು ಮನೋಭಾವವನ್ನು ಕೊಡು ಸ್ವಾಮಿ. ನೂತನವಾದಂಥ ಭಾವ, ನೂತನವಾದಂಥದ್ದು ಸ್ವಾಮಿ, ಪರಿಪೂರ್ಣವಾದಂಥದ್ದನ್ನು ಕೊಡು ಸ್ವಾಮಿ. ಅವರ ಹೃದಯದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಸ್ವಾಮಿ, ಆ ಎಲ್ಲ ಸಮಸ್ಯೆಗಳು ನಿಮ್ಮ ಗಾಯವುಳ್ಳ ಹಸ್ತಗಳಿಂದ ಗುಣವಾಗಲಿ ದೇವರೇ. ಸಹಾಯ ಮಾಡಪ್ಪ ದೇವಾ, ಅದ್ಭುತ ಮಾಡು ಸ್ವಾಮಿ. ಸುಖ ಕೊಡಪ್ಪ, ಆರೋಗ್ಯ ಕೊಡಪ್ಪ, ಬಲ ಕೊಡು ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡ್ತಾರೆ. ನಿರಂತರವಾಗಿ ನೋಡ್ತಾರೆ 7 ಲ್ಯಾಂಪ್ ಚಾನಲ್. ನಮಸ್ಕಾರ.